ಎಲ್ಲರಿಗೆ ನಮಸ್ಕಾರಗಳು. ವಿಷ್ಣುತನ ಗುರುರಾಜ ವಿಜಯತಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಆ ಪುಸ್ತಕದ ಹೆಸರು ಅನಾಥ ಹಕ್ಕಿಯ ಕೂಗು ಅಂತ. ಈ ಪುಸ್ತಕ ಒಂದು ಮನೋವೈಜ್ಞಾನಿಕ ಕಾದಂಬರಿ. ನಮ್ಮ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಈ ಕಾದಂಬರಿ ಓದಿದಾಗ. ದಯವಿಟ್ಟು ಓದ್ರಿ. ಓದಿದಾಗ ನಾವು ಈ ಪುಸ್ತಕದಿಂದ ಹೊರಬರಬೇಕಾದ್ರೆ ಒಂದು 15 ದಿನ ಬೇಕು ನಮಗೆ. ಆ ರೀತಿ ಬಹಳ ಚೆನ್ನಾಗಿದೆ. ಈ ಗಿರಿಮನೆ ಶ್ಯಾಮರಾವ್ ಅವರ ನಿರೂಪಣೆ ಶೈಲಿ ನನಗೆ ಇಷ್ಟ ಆಯಿತು. ಅದು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮನೂ ಬೀರ್ತು. ಈ ಒಂದು ಮನೋವೈಜ್ಞಾನಿಕ ಕಾದಂಬರಿಯನ್ನು ಓದಿದಾಗ ಈ ಅನಾಥ ಹಕ್ಕಿಯ ಕೂಗು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ದಂಪತಿಗಳ ನಡುವೆ ಸಿಕ್ಕಿ ಹಾಕಿಕೊಂಡಂಥ ಒಂದು ಮಗು ಅವರ ಜಗಳದಲ್ಲಿ ಯಾವ ರೀತಿ ಒದ್ದಾಡುತ್ತೆ, ಅದರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದರ ಭವಿಷ್ಯದ ಗತಿ ಏನು, ಅದರ ಒಂದು ಭಾವನೆಗಳಿಗೆ ಸ್ಪಂದಿಸೋರು ಯಾರು ಅನ್ನೋ ಎಲ್ಲ ಒಂದು ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ಪುಸ್ತಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ಅನಾಥ ಹಕ್ಕಿಯನ್ನು ಮಾಡಿದಂಥ ದಂಪತಿಗಳು ಅವ್ರೇನಾಗ್ತಾರೆ, ಅವ್ರ ಜೀವನ ಏನಾಗುತ್ತೆ ಅನ್ನೋದು ಅನಾಥ ಹಕ್ಕಿಯ ಕೂಗಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ಒಂದು ಪುಸ್ತಕವನ್ನು ಬರೆದವರು ಗಿರಿಮನೆ ಶ್ಯಾಮರಾವ್ ಅವರು ಅಂತ. ಇವರು ಬಹಳ ಪ್ರಸಿದ್ಧಿ ಕವಿ. ಮಲೆನಾಡಿನ ರೋಚಕ ಕಥೆಗಳ ಸರಣಿಯನ್ನು ಬರೆದಿದ್ದಾರೆ. ಇವರು ನಿರೂಪಣಾ ಶೈಲಿನೂ ಬಹಳ ಚೆನ್ನಾಗಿದೆ. ಆದರೆ ನಾನು ಈ ಮಲೆನಾಡಿನ ರೋಚಕ ಕಥೆಗಳ ಸರಣಿಯನ್ನು ತರಿಸಲಿಲ್ಲ. ಅದರ ಮನೋವೈಜ್ಞಾನಿಕ ಕಾದಂಬರಿಗಳು, ಇವರು ಬರೆದಂಥ 4 ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಮಾತ್ರ ತರಿಸಿದ್ದೀನಿ. ಅವನ್ನ ಓದಿದ್ದೀನೂ ಕೂಡ. 1ನೇದು ಅನಾಥ ಹಕ್ಕಿಯ ಕೂಗು ಅಂತ, 2ನೇದು ತಲ್ಲಣ, ಇದು ಮನೋವೈಜ್ಞಾನಿಕ ಕಾದಂಬರಿ. 3ನೇದು ದುಷ್ಕೃತ್ಯ ಅಂತ, 4ನೇದು ಸಂಪ್ರಾಪ್ತಿ ಅಂತ. ನೋಡಿರಿ, ಹೆಸರೇ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅವರು. ಅನಾಥ ಹಕ್ಕಿಯ ಕೂಗು ದಯವಿಟ್ಟು ನಾವೆಲ್ಲರೂ ಓದಲೇಬೇಕಾದಂತಹ ಕಾದಂಬರಿ. ದಯವಿಟ್ಟು ಎಲ್ಲರೂ ಓದ್ರಿ. ಇವರು ಗಿರಿಮನೆ ಶ್ಯಾಮರಾವ್ ಅಂತ. ಇವರ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ನಾನು ತರಿಸಿದ್ದೆ. ಅದರಲ್ಲಿ 1ನೇದು ಅನಾಥ ಹಕ್ಕಿಯ ಕೂಗು. ಇವತ್ತು ಈ ಒಂದು ಪುಸ್ತಕದ ನಾನು ಪರಿಚಯವನ್ನು ಮಾಡ್ತಾಯಿದ್ದೀನಿ. ನಾನು ಓದಿದ ನಂತರ ನನಗಾದಂತಹ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ. ಇದು ಮನೋವೈಜ್ಞಾನಿಕ ಕಾದಂಬರಿ ಅಂದಾಗ ನನಗೇನೋ ಏನು ವಿಶೇಷ ಇರ್ಬೋದು ಅಂತ ಬಹಳ ಒಂದು ಕುತೂಹಲ ಇತ್ತು. ಇದನ್ನು ಓದಿದ ನಂತರ ನನಗೆ ಈ ಒಂದು ಕಾದಂಬರಿ ಓದಿದ ನಂತರ ಇದು ಹೊರಗೆ ಬರಬೇಕಾದ್ರೆ ನನಗೊಂದು 15 ದಿನ, 1 ವಾರ ಹಿಡಿಸ್ತು. ಯಾಕಂದರೆ ಅಷ್ಟು ಒಂದು ಆಳವಾಗಿ ಈ ಕಾದಂಬರಿಯನ್ನು ಬರೆದಿದ್ದಾರೆ. ಮನಸ್ಸಿನ ಮೇಲೆ ಅಷ್ಟು ಪರಿಣಾಮ ಬೀರುತ್ತೆ. ಏನಿದೆ ಇದು ಅನಾಥ ಹಕ್ಕಿಯ ಕೂಗು ಅಂದಾಗ ಈ ಒಂದು ಶೀರ್ಷಿಕೆ ಏನು ಹೇಳುತ್ತಪ್ಪ, ಈ ಕಾದಂಬರಿ ಒಂದು ಮಗು ಗಂಡ ಹೆಂಡತಿ ಜಗಳ ಮಾಡಿದಾಗ ಆ ಮಗುವಿನ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂಥ ಒಂದು ಸೂಕ್ಷ್ಮ ಭಾವನೆಗಳನ್ನು, ಆ ಮಗು ಅನುಭವಿಸಿದಂಥ ಕಷ್ಟವನ್ನು ಈ ಒಂದು ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಓದಿ. ಯಾಕಂದರೆ ಇಬ್ಬರು ದಂಪತಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾ ಹೆಚ್ಚು ಅಂತ ಜಗಳ ಮಾಡ್ತಾ ಇರ್ತಾರೆ. ಆ ಸಣ್ಣ ಪುಟ್ಟ ಜಗಳಗಳು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅವರ ಭವಿಷ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಆಗತ್ತೆ, ಆ ಮಗು ಎಂತಹ ಮಗು ಆಗ್ತಾನೆ, ತಂದೆಯ ಕರ್ತವ್ಯ ಏನು, ತಾಯಿಯ ಕರ್ತವ್ಯ ಏನು, ಆ ಮಗುವನ್ನು ಹೇಗೆ ನಾವು ಸುಧಾರಿಸ್ಬೇಕು ಅನ್ನೋದನ್ನು ಸವಿವರವಾಗಿ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ಕವಿಗಳು. ನಿಜಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಂಥ ಒಂದು ಮನೋವೈಜ್ಞಾನಿಕ ಕಾದಂಬರಿಯನ್ನು ಹೊರತಂದು ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ, ಇದು ಬಹಳ ದೊಡ್ಡದಲ್ಲ, ಆ ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಿ ಆ ಮಗುವಿನ ಜೀವನ ಹೇಗೆ ಹಾಳಾಗ್ತಾ ಇರುತ್ತೆ, ಅವರಮ್ಮ ಅದನ್ನು ಸರಿಯಾದ ದಾರಿಗೆ ತರ್ತಾಳೆ. ಆದರೆ ತಂದೆಗೆ ಮಾತ್ರ ಯಾವ ಜವಾಬ್ದಾರಿನೂ ಇಲ್ಲ ಅಂತ ಅವನು ಇನ್ನೊಂದು ಮದುವೆ ಮಾಡ್ಕೊಂಡು ಹಾಯಾಗಿರ್ತಾನೆ. ಅದಕ್ಕೆ ನಾವು ಮಕ್ಕಳಾದ ಮೇಲೆ ಗಂಡ ಹೆಂಡತಿ ಆದವರು, ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಗಂಡ ಹೆಂಡತಿಯರಿದ್ದರು ಅಂದರೆ ನಾ ಹೆಚ್ಚು ಅನ್ನೋದು ಬಿಟ್ಟು ದಯವಿಟ್ಟು ಇಂಥ ಕಾದಂಬರಿಯನ್ನು ಓದ್ರಿ. ಓದಿದ ಮೇಲೆ ನಿಮ್ಗನ್ಸುತ್ತೆ, ಹೌದಲ್ಲ ಇದರಲ್ಲಿ ಹೇಳಿದಂಥದ್ದು ಎಲ್ಲ ವಿಷಯಗಳು ನಿಜ ಅಲ್ಲ ಅಂತ. ಪ್ರತಿಯೊಂದನ್ನು ಇದರಲ್ಲಿ ಸವಿವರವಾಗಿ ಕೊಟ್ಟರೆ ಆ ಕೂಸು ಯಾವ ರೀತಿ ನರಳತ್ತೆ, ತಂದೆ ತಾಯಿ ಜಗಳ ಆಡಿದಾಗ, ತಂದೆ ತಾಯಿಯಿಂದ ದೂರ ಆದಾಗ ಎಂಥ ಚಟಕ್ಕೆ ಬಲಿಯಾಗ್ತಾನೆ ಆ ಮಗು. ಆ ತಂದೆನೂ ಇನ್ನೊಂದು ಮದುವೆ ಆಗ್ತಾನೆ. ಆ ತಂದೆ ಮದುವೆ ಆದ ನಂತರ ತಾಯಿನೂ ಹಠಕ್ಕೆ ಬಿದ್ದು ಇನ್ನೊಂದು ಮದುವೆ ಆಗ್ತಾಳೆ. ಆಗ ಮಗುವಿನ ಒಂದು ಪರಿಸ್ಥಿತಿ
ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಮನಸ್ಸಿನ ಮೇಲೆ ಭಾಳ ಚೆನ್ನಾಗಿ ಪರಿಣಾಮನೂ ಬೀರುತ್ತೆ. ನಾವು ಇಂಥ ತಪ್ಪು ಮಾಡಬಾರ್ದಲ್ಲ, ಇದು ತಪ್ಪಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಓದಲೇಬೇಕಾದಂಥ ಕಾದಂಬರಿ. ದಯವಿಟ್ಟು ಓದಿರಿ. ಇದ್ರ ಬೆಲೆ ಭಾಳ ಇಲ್ಲ, 160 ರೂಪಾಯಿ. ಇವರು ನೀವು ಇದರಲ್ಲಿ ಆನ್ಲೈನು ಬುಕ್ ಮಾಡ್ಬೋದು. ನೀವು ಗೂಗಲ್ ಪೇ ಮಾಡಿದ್ರಿ ಅಂದರೆ ನಿಮ್ಮ ಮನೆಗೆ ಕಳಿಸ್ತಾರೆ. ಎಷ್ಟು ಬುಕ್ಕು ಅಂತೀರಿ ಅಷ್ಟು ಬುಕ್ಕು. ಈ ಮನೋವೈಜ್ಞಾನಿಕ ಕಾದಂಬರಿಗಳು 4 ಇದ್ದಾವೆ. ನಾನು 4 ತರಿಸಿದ್ದೆ. ಅದರಲ್ಲಿ 1ನೇ ಕಾದಂಬರಿ ಇದು. ಇನ್ನು 3 ಕಾದಂಬರಿಗಳನ್ನು ನಾನು ಓದಿದ್ದೀನಿ. ಅದರ ಸವಿವರ ಪರಿಚಯವನ್ನು ನಾನು ಇನ್ನು ನಂತರ ಮಾಡ್ತೇನೆ. ಆದರೆ ಇದನ್ನು ದಯವಿಟ್ಟು ಎಲ್ಲರೂ ಕೊಂಡು ಓದಿರಿ. ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ತಂದೆ ತಾಯಿಯ ಜಗಳ, ಅವರ ದೂರಾಗುವಿಕೆಯನ್ನು ಮಕ್ಕಳು ಹೇಗೆ ಎದುರಿಸ್ತವೆ ಅನ್ನೋದನ್ನು ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಈ ಪುಸ್ತಕವನ್ನು ಎಲ್ಲರೂ ಕೊಂಡು ಓದಿರಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.